ಎಲ್ಲರನ್ನೂ ಕಾದುಕೊಳ್ಳುತ್ತದೆ ಸ್ವಾಮಿ. ಎಲ್ಲಿ 2-3 ಜನರು ಸೇರಿ ನನ್ನ ನಾಮವನ್ನು ಘನಪಡಿಸರೋ ಅವರುಗಳ ಮಧ್ಯದಲ್ಲಿ ನಾನು ಬರುವೆನೆಂದು ವಾಗ್ದಾನ ಮಾಡಿದಂತ ದೇವರು ಸ್ವಾಮಿ, ನಮ್ಮ ಪ್ರತಿಯೊಬ್ಬರನ್ನು ನೀನು ಎಚ್ಚರಿಸುವುದಕ್ಕಾಗಿ ನಿನ್ನ ವಾಕ್ಯಗಳ ಮೂಲಕ ನಮಗೆ ಎಚ್ಚರಿಕೆ ಕೊಟ್ಟು ಅರಿವು ಕೊಟ್ಟು ನಮ್ಮನ್ನು ಸಾಕಷ್ಟು ನಿಮ್ಮ ಒಂದು ಸನ್ನಿಧಾನದಲ್ಲಿ ಬರುವಂತೆ ಮಾಡುವಂತೆ ಬಸವರಾಜವರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಆ ಮಗನನ್ನು ಸ್ವಾಮಿ ನೀವು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ಇನ್ನೂ ಅನೇಕ ಮಂದಿಗಳನ್ನು ಸೇರಿಕೊಳ್ಳುವಂತ ಭಾಗ್ಯವನ್ನು ನಿಮ್ಮ ಹೆಸರಿನಲ್ಲಿ ನಾವೆಲ್ಲರೂ ಒಂದು ಜೀವಂತರ ಸಂಖ್ಯೆ ಪಟ್ಟಿಯಲ್ಲಿ ಹಾಗೂ ಒಂದು ಉದಾಹರಣೆಯಾಗಿ ಬಾಳುವಂತ ಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ವಾಕ್ಯವನ್ನು ಕೊಡಲಿಕ್ಕೆ ಹೋಗುವಂತ ಪಾಸ್ಟರ್ ಸಿರಿಲ್ ಅವರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಅವರನ್ನು ನೀನು ಆಶೀರ್ವದಿಸಿ ಕಾಪಾಡು ಸ್ವಾಮಿ. ಈ ದಿನ ಸಬ್ಬತ್ತಿನದಲ್ಲಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿಯೂ ಪ್ರತಿಯೊಂದು ಒಬ್ಬರ ಜೊತೆಯಲ್ಲಿಯೂ ಪ್ರತಿಯೊಂದು ಕುಟುಂಬ ಜೊತೆಗೂ ನೀನಿದ್ದು ಕಾದು ಕಾಪಾಡಿಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿ ಸೈಲಾ ಬೆಂಜಮಿನ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನ ನಮ್ಮ ಸಭಾ ಸಂಗೀತಗಳಲ್ಲಿ 11ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸುಂದರ ಯೇಸುವೆ ರಾಜಾದಿ ವಿರಾಜನೆ. ನಮ್ಮ ಮೊಬೈಲ್ಗಳನ್ನು ಮ್ಯೂಟ್ ಮಾಡಿ ನಾವೆಲ್ಲರೂ ಹಾಡಿಕೊಳ್ಳೋಣ ಜೊತೆಯಾಗಿ. ಸುಂದರ ಯೇಸುವೆ ರಾಜಾದಿ ರಾಜನೇ, ಓ ದೇವ ಕುಮಾರನೇ, ನಿನ್ನ ಕೊಂಡಾಡುವೆ ಕಾಣಪಡಿಸುವೆ ನೀಯನ್ನ ಮಹಿಮಾನಂದ. ಸುಂದರವನವು ಮಾಧುರ ಕನನ ವಸಂತ ಕಾಲದಲ್ಲಿಯೂ ಶೋಭಿಸುತ್ತಿದ್ದರು ಏಸುತ ನಿರ್ಮಲ ಮಹಿಮಾ ಪೂರ್ಣ ವಿಮಾನ. ಭಾನುವು ರಮ್ಯವೇ ಚಂದ್ರನು ಚೆಲುವೆ ತಾರೆಗಳಂದವಾದರು. ದೂತರ ಗಣದೊಳ್ ಕ್ರಿಸ್ತನೇ ಸುಂದರ ಕ್ರಿಸ್ತನೇ ಪೂರ್ಣ ವಿಮಾನ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಲಿಕ್ಕೆ ಹೋಗೋಣ. ಈ ದಿನದಲ್ಲಿ ನಮಗೆ ದೇವರ ಮನ್ನವನ್ನ ತರಲು ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯ ಬೋಧಕರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಸೌತ್ ಸೆಂಟ್ರಲ್ ಇಂಡಿಯಾ ಅಧ್ಯಕ್ಷರಾಗಿದ್ದಂತ ಹಿರಿಯ ಬೋಧಕರಂತ ಮಾಸ್ಟರ್ ಸಿಲ್ ಮಂತ್ರು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈ ದಿನ ನಮ್ಮ ಜೊತೆಯಲ್ಲಿ ಅವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರನ್ನ ಈ ದಿನ ಕರ್ತನ ಆತ್ಮನ ಬಲದಿಂದ ಸಂದೇಶವನ್ನ ತರುವುದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸರ್, ಇದು ನಿಮ್ಮ ಸಮಯ, ಸಂದೇಶವನ್ನ ತರಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಂದರ್ಭವನ್ನು ದೇವರು ಒದಗಿಸಿಕೊಟ್ಟದ್ದಕ್ಕಾಗಿ ದೇವರಿಗೆ ವಂದನೆಗಳು, ಸ್ತೋತ್ರಗಳು. ಬೋಧಕರಾದ ರಾಜು ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಝೂಮ್ ಮೀಟಿಂಗ್ ನಲ್ಲಿ ಈ ಕಾರ್ಯಕ್ರಮಕ್ಕೆ ಬೆಳಗಿನ ಹೊತ್ತು ಪ್ರಾರ್ಥನೆ ಮಾಡಲು ಬಂದ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ವಿಶ್ವಾಸಿಗಳಿಗೆ ಕೊಟ್ಟಂತ ಒಂದು ದೊಡ್ಡ ಉಡುಗೊರೆ ಏನೆಂದರೆ ಅದು ಪ್ರಾರ್ಥನೆ ಮಾಡುವಂತ ಒಂದು ಅವಕಾಶ. ದೇವರ ಬಳಿಯಲ್ಲಿ ನಿಕಟ ಸಂಪರ್ಕವನ್ನು ಹೊಂದುವ ಹಾಗೆ ಪ್ರಾರ್ಥನೆ ನಮಗೆ ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರೊಂದಿಗೆ ಮಾತನಾಡ್ತೇವೆ. ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರು ನಮ್ಮೊಂದಿಗೆ ಮಾತನಾಡೋದು ಮಾತ್ರವಲ್ಲ, ನಮ್ಮ ಜೀವಿತವನ್ನು ಬದಲಾಯಿಸ್ತಾನೆ.
ನಮ್ಮನ್ನು ಆಶೀರ್ವದಿಸ್ತಾನೆ. ದೇವರ ವಾಕ್ಯಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದಂಥ ದೇವರೇ, ನಮ್ಮ ಬಾಯಿಂದ ಬರುವ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಣೆಯಾಗಲಿ. ಮಾತನಾಡುವವನು ನಾನಲ್ಲ, ಯೇಸು ಸ್ವಾಮಿಯೇ ಪವಿತ್ರಾತ್ಮನ ಮುಖಾಂತರವಾಗಿ ಈ ದಿನದ ಮನ್ನವನ್ನು ನಮಗೆ ನೀಡಿ ನಮ್ಮನ್ನು ಆತ್ಮಿಕವಾಗಿಯೂ ದೈಹಿಕವಾಗಿಯೂ ಬಲಗೊಳಿಸಿ ನಿನ್ನನ್ನು ಯಾವಾಗಲೂ ಪ್ರೀತಿಸಿ ನಿನ್ನ ಆಶೀರ್ವಾದವನ್ನು ಹೊಂದುವ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವದಿಸಬೇಕಾಗಿ ಪ್ರಭು ರಕ್ಷಕನೂ ಆದ ಪ್ರೀತಿ ಸ್ವರೂಪಿಯೂ ದೈವ ಸ್ವರೂಪಿಯಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ದೇವರ ನಾಮಕ್ಕೆ ಮತ್ತೊಮ್ಮೆ ಸ್ತೋತ್ರ. ದೇವರ ವಾಕ್ಯವನ್ನು ನಾವು ಓದೋಣ. ಕೀರ್ತನೆ 115ನೇ ಅಧ್ಯಾಯ 11ರಿಂದ 13ನೆಯ ವಚನಗಳು. ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸೆ ಇಡಿರಿ, ಅವರ ಸಹಾಯಕನು ಗುರಾಣಿಯೂ ಆತನೇ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು. ತನ್ನ ಭಕ್ತರನ್ನು ಆಶೀರ್ವದಿಸುವನು. ದೇವರ ಚಿತ್ತವೇನೆಂದರೆ ದೇವರ ಮಕ್ಕಳನ್ನು ಆಶೀರ್ವದಿಸುವುದು. ಇಸ್ರಾಯೇಲರನ್ನು ಆಶೀರ್ವದಿಸಬೇಕೆಂದು ಯಾವಾಗಲೂ ದೇವರ ಚಿತ್ತವಾಗಿತ್ತು ಅನ್ನೋದನ್ನು ನಾವು ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ. ಅದೇ ರೀತಿಯಾಗಿ ಆದಾಮ ಮತ್ತು ಹವ್ವಳನ್ನು ಏದೇನ್ ತೋಟದಲ್ಲಿ ದೇವರು ಅವರನ್ನು ಉಂಟು ಮಾಡಿ ಆಶೀರ್ವದಿಸಿದನು ಅಂತ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ಮೇಲೆ 40 ದಿವಸ ತನ್ನ ಶಿಷ್ಯರೊಡನೆ ವಿಶ್ವಾಸಿಗಳೊಡನೆ ಇದ್ದು ಕೊನೆಯದಾಗಿ ಆತನು ಪುನಃ ಪರಲೋಕಕ್ಕೆ ಎತ್ತಲ್ಪಡುವಾಗ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 50ನೇ ವಚನದಲ್ಲಿ ನಾವು ಕಾಣುವಾಗ ಆತನು ತನ್ನ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಆಶೀರ್ವದಿಸಿದನು ಅಂತ ನಾವು ಕಾಣ್ತೇವೆ. ದೇವರು ತನ್ನ ಮಕ್ಕಳನ್ನು ಆಶೀರ್ವದಿಸಬೇಕೆಂದೇ ಆತನ ಚಿತ್ತವಾಗಿದೆ. ಆದ್ದರಿಂದ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸೆ ಇಡಿರಿ, ದೇವರಲ್ಲಿ ಭರವಸೆ ಇಡಿರಿ, ಅವರ ಸಹಾಯಕನು ಗುರಾಣಿಯೂ ಆತನೇ. ಯೆಹೋವನು ನಮ್ಮನ್ನು ಸದಾ ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸನು. ಚಿಕ್ಕ ಮಕ್ಕಳನ್ನು ದೇವರು ಆಶೀರ್ವದಿಸ್ತಾನೆ, ಹಿರಿಯರನ್ನು ಆಶೀರ್ವದಿಸ್ತಾನೆ, ಯೌವನಸ್ಥರನ್ನು ಆಶೀರ್ವದಿಸ್ತಾನೆ, ಎಲ್ಲರನ್ನು ಆತನು ಆಶೀರ್ವದಿಸ್ತಾನೆ ಅಂತ ನಾವು ಕಾಣ್ತೇವೆ. ನೀವು ಸತ್ಯವೇದನ್ನು ಓದುವಾಗ ನೀವು ಕಂಡಿರಬಹುದು, ಸಣ್ಣ ಬಾಲಕನಾದ ಸಮುವೇಲನನ್ನು ದೇವರು ತನ್ನ ಹೆಸರೆತ್ತಿ ಬಾಲಕನಾದ ಸಮುವೇಲನನ್ನು ಕರೆದು ಆಶೀರ್ವದಿಸಿದನು ಅಂತ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ವಯಸ್ಸಾದ ದಾನಿಯೇಲನ್ನು ಕೂಡ ದೇವರು ಆಶೀರ್ವದಿಸಲು ಸತ್ಯವೇದನೆಯಲ್ಲಿ ನೋಡ್ತೇವೆ. ಆದ್ದರಿಂದ ದೇವರು ಸಣ್ಣ ಮಗುವಿನಿಂದ ಹಿಡಿದು ಎಲ್ಲಾ ಹಿರಿಯರನ್ನು 70 ವರ್ಷ 80 ವರ್ಷ 100 ವರ್ಷ ಆದ್ರೂ ಕೂಡ ಆತನು ಆಶೀರ್ವದಿಸುವ ದೇವರಾಗಿದ್ದಾನೆ ಮತ್ತು ಸದಾ ನಮ್ಮನ್ನು ಜ್ಞಾಪಕ ಮಾಡಿಕೊಂಡಿದ್ದಾನೆ. ನಾವು ಅನೇಕ ಸಾರಿ ಬ್ಯುಸಿಯಾಗಿದ್ರೂ ಸಹ, ಪ್ರಾರ್ಥನೆ ಮಾಡಲು 1 ನಿಮಿಷ ಕೂಡ ಅವಕಾಶ ಇಲ್ಲದಿದ್ರೂ ಸಹ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನಮ್ಮನ್ನು ಸದಾ ಜ್ಞಾಪಕ ಮಾಡಿಕೊಂಡಿದ್ದಾನೆ. ಆತನು ನಮ್ಮನ್ನು ಮರೆಯೋದಿಲ್ಲ. ನಾವು ಒಂದು ವೇಳೆ ಮರೆತರೂ ಸಹ ಆತನು ನಮ್ಮನ್ನು ಮರೆಯೋದಿಲ್ಲ.
ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದಿಲ್ಲ. ಈಗ ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಅಂತ ವಾಗ್ದಾನ ಮಾಡಿದ ದೇವರ ವಾಗ್ದಾನ ನಮ್ಮೊಡನೆ ಇದೆ. ಅದು ಒಂದು ದೊಡ್ಡ ಆಶೀರ್ವಾದ. ದೇವರು ತನ್ನನ್ನು ಭಯಪಡುವ ವ್ಯಕ್ತಿಗಳನ್ನು ಆಶೀರ್ವದಿಸ್ತಾನೆ ಅಂತ ನಾವು ನೋಡ್ತೇವೆ. ಆದಿಕಾಂಡ 22ನೇ ಅಧ್ಯಾಯ 12ನೆಯ ವಚನದಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನು ದೇವರಿಗೆ ಭಯಪಡುವ ವ್ಯಕ್ತಿಯಾಗಿದ್ದನು. ಭಯಭಕ್ತಿ ಉಳ್ಳವನಾಗಿದ್ದರಿಂದ ಇಸಾಕನನ್ನು ಬಲಿ ಕೊಡುವ ಮಷ್ಟರಿಗೆ ಅಬ್ರಹಾಮನು ತನ್ನನ್ನು ಕೈ ಎತ್ತಿದಾಗ ದೇವರು ಅವನನ್ನು ತಡೆದನು. ಅಬ್ರಹಾಮನ ಭಯಭಕ್ತಿಗಾಗಿ ದೇವರು ಆತನನ್ನು ಆಶೀರ್ವದಿಸಿದನು ಅಂತ ನಾವು ಕಾಣ್ತೇವೆ. ಅದೇ ರೀತಿ ನಾವು ಯೋಬನ ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಯೋಬ 1ನೇ ಅಧ್ಯಾಯದಲ್ಲಿ ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನು ಇದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ಯೋಬನು ಐಶ್ವರ್ಯವಂತ, ಆಶೀರ್ವಾದವುಳ್ಳ ಒಬ್ಬ ದೇವರ ಮಗನಾಗಿದ್ದನು ಅಂತ ನಾವು ಕಾಣ್ತೇವೆ. ಯಾಕಂದರೆ ದೇವರವನನ್ನು ಆಶೀರ್ವದಿಸಿದನು. ಆತನು ದೇವರಿಗೆ ಭಯಪಡುವ ವ್ಯಕ್ತಿಯಾಗಿದ್ದನು ಅಂತ ನೋಡ್ತೇವೆ. ದೇವರಿಗೆ ಭಯಪಡುವ ಸಣ್ಣವರನ್ನು ಮೊದಲು ದೊಡ್ಡವರನ್ನು ಎಲ್ಲರನ್ನೂ ದೇವರು ಆಶೀರ್ವದಿಸುವಂತ ದೇವರು. ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ದಾವೀದನನ್ನು ಕಾಣ್ತೇವೆ, ಯೋಸೇಫನನ್ನು ಕಾಣ್ತೇವೆ. ದೇವರಿಗೆ ಭಯಪಡುವ ಅನೇಕ ಪ್ರವಾದಿಗಳನ್ನು ಕಾಣ್ತಾರೆ, ರಾಜರುಗಳನ್ನು ಕಾಣ್ತೇವೆ. ಅವರನ್ನು ಆಶೀರ್ವದಿಸಲು ಒಂದೇ ಒಂದು ಕಾರಣ, ಅವರು ದೇವರಿಗೆ ಭಯಪಡುವ ವ್ಯಕ್ತಿಯಾಗಿದ್ದರು. ಹೊಸ ಒಡಂಬಡಿಕೆಯಲ್ಲಿ ನಾವು ಕಾಣ್ತೇವೆ, ಕೊರ್ನೇಲಿಯನ ಕಥೆ ನಿಮಗೆ ಚೆನ್ನಾಗಿ ಗೊತ್ತು. 10ನೆಯ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯಕ್ಕೆ ನಾವು ತಿರುಗಿಸಿದಾಗ, ಕೈಸರೆಯಲ್ಲಿ ಇತಾಲಿಯದ ಪಟಾಲ ಎನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದನು. ದೇವರಿಗೆ ಭಯಪಡುವ ವ್ಯಕ್ತಿಯಾಗಿದ್ದನು. ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಆದ್ರಿಂದ ಮಧ್ಯಾಹ್ನದ 3 ಗಂಟೆಯ ಸಮಯದಲ್ಲಿ ದೇವದೂತನು ಅಲ್ಲಿಗೆ ಬಂದನು, ಅವರ ಮನೆಗೆ ಬಂದನು ಅಂತ ಕಾಣ್ತೇವೆ. ಕಾರಣ ಒಂದೇ, ಆತನು ದೇವರಿಗೆ ಭಯಪಡುವ ವ್ಯಕ್ತಿಯಾಗಿದ್ದಾನೆ. ದೇವರಿಗೆ ಭಯಪಡುವುದು ಅಂತ ಅಂದ್ರೆ ಏನಂದ್ರೆ, ನಾವು ದೇವರಿಗೆ ಹೆದರಿಕೊಳ್ಳೋದು ಅಂತ ಅಲ್ಲ. ಒಂದು ಹುಲಿಯನ್ನು, ಒಂದು ಸಿಂಹವನ್ನು ನೋಡಿದಾಗ ನಮಗೆ ಭಯವಾಗ್ತದೆ. ಆದರೆ ದೇವರ ಭಯ ಆ ರೀತಿಯಾಗಿಲ್ಲ. ದೇವರ ಭಯ ಅಂತ ಹೇಳಿದ್ರೆ ದೇವರನ್ನು ಪ್ರೀತಿಸುವುದು, ಕೆಟ್ಟದ್ದನ್ನು ನಿರಾಕರಿಸುವುದು, ದೇವರ ಆಜ್ಞೆಗಳನ್ನು ಪಾಲಿಸುವುದು, ದೇವರನ್ನು ಮನಪೂರ್ವಕವಾಗಿ ಪ್ರೀತಿಸುವುದು. ಇದು ದೇವರಿಗೆ ಭಯಪಡುವ ವಿಶ್ವಾಸಿಗಳ ಲಕ್ಷಣವಾಗಿದೆ. ಈ ಲಕ್ಷಣವನ್ನು ನಾವು ಯೋಬನಲ್ಲಿ ಕಾಣ್ತೇವೆ. ಆತನು ದೇವರಿಗೆ ಭಯಪಡುವ ವ್ಯಕ್ತಿಯಾಗಿದ್ದನು, ಭಕ್ತಿವಂತನಾಗಿದ್ದನು, ಕೆಟ್ಟದ್ದನ್ನು ನಿರಾಕರಿಸುವ ವ್ಯಕ್ತಿಯಾಗಿದ್ದನು. ಆದ್ದರಿಂದ ಆತನು ದೇವರ ಸಮ್ಮುಖದಲ್ಲಿ ನಿರ್ದೋಷಿಯಾಗಿ ಕಾಣಲ್ಪಟ್ಟನು, ಯಥೇಚ್ಛವಾಗಿ ಆಶೀರ್ವದಿಸಲ್ಪಟ್ಟನು. ಎಲ್ಲವನ್ನು ಕಳೆದುಕೊಂಡರೂ ಕೂಡ ಕೊನೆಗೆ 2ರಷ್ಟನ್ನು ಆತನು ಹಿಂತಿರುಗಿ ಪಡೆದನು. ಯಾಕಂದ್ರೆ ಆತನು ದೇವರಿಗೆ ಭಯಪಡುವ ವ್ಯಕ್ತಿಯಾಗಿದ್ದನು. ಆದ್ರಿಂದ ಕೀರ್ತನೆಗಾರನು 115ನೇ ಕೀರ್ತನೆಯಲ್ಲಿ ಹೇಳೋದೇನೆಂದ್ರೆ, ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸೆ ಇಡ್ರಿ, ಅವರ ಸಹಾಯಕನು ಪುರಾಣಿಯು ದೇವರೇ. ಯಾಕಂದ್ರೆ ದೇವರು ನಮ್ಮನ್ನು ಸದಾ ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲ್ಗೊಂಡು ದೊಡ್ಡವರ ಪರ್ಯಂತರ
ಎಲ್ಲರನ್ನು ಆಶೀರ್ವದಿಸುವನು. ಆತನು ಆಶೀರ್ವದಿಸುವಾಗ ದೇವರ ವಾಗ್ದಾನಗಳಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಕಂಡೀಷನ್ ಇದೆ. ಇಲ್ಲಿ ನಾವು ಕಾಣ್ತೇವೆ, ದೇವರ ಆಶೀರ್ವಾದವನ್ನು ನಾವು ಹೊಂದಬೇಕಾದ್ರೆ ದೇವರಿಗೆ ಭಯಪಡಬೇಕು, ದೇವರನ್ನು ಪ್ರೀತಿಸಬೇಕು. ನೀನು ನಿನ್ನ ದೇವರನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು ಅಂತ ದೇವರ ವಾಕ್ಯ ಹೇಳುವುದನ್ನು ನಾವು ಕಾಣ್ತೇವೆ. ಆದ್ರಿಂದ ಪ್ರಿಯರೇ, ಈ ದಿನ ನಾವು ಕಲಿಯುವಂತ ಒಂದು ಸತ್ಯವೇದದ ಒಂದು ಆಧಾರದ ಪಾಠ ಏನಂದರೆ, ನಾವು ದೇವರಿಗೆ ಭಯಪಡಬೇಕು, ದೇವರನ್ನು ಪ್ರೀತಿಸಬೇಕು, ದೇವರ ನಾಮವನ್ನು ಮಹಿಮೆ ಪಡಿಸಬೇಕು, ಆತನ ಮಾರ್ಗದಲ್ಲಿ ನಡಿಬೇಕು, ಕೆಟ್ಟದ್ದನ್ನು ನಿರಾಕರಿಸಬೇಕು. ಇದೇ ದೇವರಿಗೆ ಭಯಪಡುವ ಒಂದು ದಾರಿ. ಆದ್ದರಿಂದ ಈ ದಾರಿಯಲ್ಲಿ ನಡೆಯುವ ಪ್ರತಿಯೊಬ್ಬರನ್ನು ದೇವರು ವಿಶೇಷವಾಗಿ ಆಶೀರ್ವದಿಸ್ತಾರೆ. ಆತನು ನಮ್ಮನ್ನು ಸದಾ ಜ್ಞಾಪಕ ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲ್ಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನು ಆತನು ಆಶೀರ್ವದಿಸನು. ತನ್ನ ವಿಶ್ವಾಸಿಗಳನ್ನು, ತನ್ನ ಭಕ್ತರನ್ನು ಆತನು ಆಶೀರ್ವದಿಸನು. ದೇವರು ನಿಮ್ಮನ್ನು ಈ ದಿನ ಮೊದಲ್ಗೊಂಡು ಎಲ್ಲಾ ವಿಧದಲ್ಲೂ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ನಿಮ್ಮ ಸೇವೆಯನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನೀವು ಹೋಗುವಾಗಲೂ ಬರುವಾಗಲೂ ದೇವರು ಸದಾ ಕಾಲ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಆಮೇಲೆ ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತ ಬೋಧಕರಾದಂತ ಮಂತ್ರ ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ, ಅವರ ಕುಟುಂಬ ಮತ್ತು ಮಕ್ಕಳನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಇನ್ನೂ ಹೆಚ್ಚಿನ ಕಾಲ ತನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಬೆಳಗಿನ ಜಾವದಲ್ಲಿ ಅವರು ಈ ಒಂದು ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಪಾಸ್ಟರ್ ಸಿರಿಲ್ ಮಂತ್ರ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಸ್ತೆ ಬೋಧಕರೇ, ನಮ್ಮ ಮನೆಗೆ ಪ್ರಾರ್ಥನೆ ಮಾಡಿ. KP ರವಿ ಅವರು, ಬಳ್ಳಾರಿ ಸಭೆ ಬೀಳಲ್ಪಡ್ತಾ ಇದೆ, ಅದಕ್ಕೋಸ್ಕರ ಆಲಯದ ಜೀರ್ಣೋದ್ಧಾರಕ್ಕಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಹಾಗೂ ಅವರ ಕುಟುಂಬ ಮತ್ತು ಅವರ ವ್ಯಾಪಾರಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅನ್ವಿತ್ ಮಗನಿಗೆ ಸ್ವಲ್ಪ ಪ್ರೇಯರ್ ಮಾಡಿ ಪಾಸ್ಟ್ರೆ. ಅವನ ಎಕ್ಸಾಮ್ ಬರೀತಾ ಇದ್ದಾನೆ, 10th ಎಕ್ಸಾಮ್. ಹೆಸರು ಹೇಳಿ. ಅನ್ವಿತ್. ಓಕೆ. 10th ಎಕ್ಸಾಮ್ಗೋಸ್ಕರ, 10th ಎಕ್ಸಾಮ್ ಮತ್ತು ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆಮೇಲೆ ಮಿಸಸ್ ಪದ್ಮಿನಿ ಅಮ್ಮಗಳಿಗೋಸ್ಕರ ಹುಷಾರಿಲ್ಲ, ಅವರಿಗೆ ಆರಾಮಿಲ್ಲ. ಮಗು ಜೋಸ್ಲಿನ್ಗೋಸ್ಕರ ಪಾಸ್ಟರ್. ಜೋಸ್ಲಿನ್ಗೋಸ್ಕರ. ಓಕೆ. ಮಂಗಳ ಅವರ ಆರೋಗ್ಯಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ. ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ. ಸರ್, ನಮ್ಮ ಕುಟುಂಬ ಮಾಡಿ ಪ್ರೇಯರ್. ಮತ್ತೆ ನನಗೆ 2 ತಿಂಗಳಿಂದ ಪೆನ್ಷನ್ ಬೇರೆ ಬಂದಿಲ್ಲ ಸರ್, ಅದಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ವರಲಕ್ಷ್ಮಿ ಅವರ ಕುಟುಂಬ ಹಾಗೂ ಬರಬೇಕಾದಂತ ಪೆನ್ಷನ್ಗಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಪಾಸ್ಟರ್ ಚಾರ್ಟ್ ಅಲ್ಲಿ ಇದೆ ಪ್ರೇಯರ್ ರಿಕ್ವೆಸ್ಟ್. ಹಾಕಿದ್ದೀರಾ? ಪಾಸ್ಟರ್ AT ರವಿ ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದಾರೆ ಈಗ. ಹಿ ಹ್ಯಾಸ್ ಬಿನ್ ಶಿಫ್ಟೆಡ್ ಟು ಜನರಲ್ ವಾರ್ಡ್. ಅದು ಆಮೇಲೆ ಇವ್ರಿಗೆ ರೇಖಾ ಮೋಸ್ಟ್ಲಿ ಮಂಡೇ ಡಿಸ್ಚಾರ್ಜ್ ಮಾಡ್ತಾರಂತ ಹೇಳಿದ್ದಾರೆ. ಜಸ್ಟ್ ಪ್ರೇ ಫಾರ್. ಓಕೆ. ರೇಖಾ ಅವರಿಗೋಸ್ಕರ, AT ರವಿ ಅವ್ರಿಗೋಸ್ಕರ. ಆಮೇಲೆ ಏಬಲ್ ಪ್ರಕಾಶ್ ಏನೋ ಇದಾಗಿದೆ ಅಂತ ಸುದ್ದಿ ಪಾಸ್ಟರ್ ನಿನ್ನೆ. ಏಬಲ್ ಪ್ರಕಾಶ್ ಅವ್ರಿಗೆ ನಿನ್ನೆ ಹಾರ್ಟ್ ಅಟ್ಯಾಕ್ ಏನೋ ಆಗಿದೆ ಅಂತ ನಿನ್ನೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಮೆಸೇಜ್ ಬಂದಿದೆ. ವಿಲ್ ಪ್ರೇ ಫಾರ್ ಹಿಮ್. ಏಬಲ್ ಪ್ರಕಾಶ್ ಮೊನ್ನೆ ಮೆಸೇಜ್ ಕೊಟ್ರು ಪಾಪ.
ಪಾಸ್ಟ್ರೆ, ಹೇಳಿ. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಸೊ ಮಿಸ್ಟರ್ ಜಾನ್ ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಫಾಸ್ಟರ್ ಸಿರಿಲ್ ಅವರು ಇದನ್ನ ನೋಟ್ ಮಾಡ್ಕೊಳಕ್ಕಾಗಿದೆ ಇಲ್ಲೋ ಗೊತ್ತಿಲ್ಲ, ಅವರು ಪ್ರಾರ್ಥನೆ ಮಾಡ್ತಾರೆ. ಪಾಸ್ಟರ್ ಚಾಟ್ ಅಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಹೇಳಿದ್ರಲ್ಲ, ಟೈಪ್ ಮಾಡಿದೀನಿ ನೋಡಿ. ಮಾಡಿದೀರಾ? ಇಲ್ಲಿ ಬರ್ತಾ ಇಲ್ವಲ್ಲ ಚಾಟ್ ಆನ್ ಮಾಡಿ ಪಾಸ್ಟರ್. ಇದೆ ಪಾರ್ಟಿಸಿಪೆಂಟ್ಸ್ ಪಕ್ಕದಲ್ಲಿ ಚಾಟ್ ಅಂತಿದೆ ಸರ್, ಅದನ್ನ ಒತ್ತಿದ್ರೆ ಯಾರ್ಯಾರಿಗೆ ಪ್ರೇಯರ್ ಮಾಡ್ಬೇಕಂತ ಅಲ್ಲಿದೆ. ಜೋಸ್ಲಿನು, ಪದ್ಮಿನಿ ಎಂ ಗೋಲ್ಡ್, ರೇಖಾ, KT ರವಿ, ಜಾನ್ ಡೇವಿಡ್, ಈಗ ಏಬಲ್ ಪ್ರಕಾಶ್ ಅವ್ರನ್ನು ಸೇರಿಸ್ಕೋಬೇಕು. One second. ಓಕೆ, ಬರ್ತಾ ಇದೆ. ಇಲ್ಲಿದೆ ಚಾಟ್ ಅಲ್ಲಿ. ಪಾಸ್ಟರ್ ಸಿರಿಲ್ ಮತ್ತು ಪ್ರಾರ್ಥನೆ ಮಾಡ್ತೀರಾ? Pray for ರಾಜ್ಕುಮಾರಿ ಹಾವೇರಿ, ಆಕ್ಸಿಡೆಂಟ್ ಆಗಿದೆ ಅವ್ರಿಗೋಸ್ಕರ. ಓಕೆ, ಹಿರಿಯಂತ ಚಿನ್ನಪ್ಪ ಸಾತ್ವಿಕ್ ಅವರು ಪ್ರಾರ್ಥನೆ ಮಾಡಿ. ನಿಮಗೆ ಚಾಟ್ ಬರ್ತಾ ಇದೆಯಲ್ಲ? ಬರ್ತಾ ಇದೆ ಫಸ್ಟ್. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ಪರಿಶುದ್ಧವಾದ ಸಬ್ಬತ್ ದಿನದಲ್ಲಿ ನಿನ್ನ ಮಕ್ಕಳಾದ ನಾವೆಲ್ಲರೂ ಸ್ವಾಮಿ ಒಂದು ಸಣ್ಣ ಹಿಂಡಾಗಿ ಸ್ವಾಮಿ ನಿನಗೆ ಸಲ್ಲತಕ್ಕ ಘನಮಾನ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವುದಕ್ಕೂ, ಸ್ವಾಮಿ ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ನಿನ್ನ ದಾಸನ ಮುಖಾಂತರ ಬರುವಂತಹ ವಾಕ್ಯಗಳಿಗೂ ಸ್ವಾಮಿ ಮತ್ತೊಂದು ದಿನವನ್ನ ನಾವು ನೋಡಿ ಈ ದಿನದಲ್ಲಿ ನೀನು ಮಾಡಿದ ಉಪಕಾರಗಳಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ನಿನ್ನನ್ನು ಆರಾಧಿಸುವಂತೆ ನೀನು ಸಹಾಯ ಮಾಡಿದೀಯಪ್ಪ. ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ನಮ್ಮ ಅಗತ್ಯತೆಗಳನ್ನ ಪೂರೈಸುವ ದೇವರು ನೀನಾಗಿದ್ದೀ ಸ್ವಾಮಿ. ಅದರಲ್ಲೂ ಸ್ವಾಮಿ ನಮ್ಮ ಆತ್ಮೀಕ ಅಗತ್ಯತೆಗಳನ್ನ ಪೂರೈಸಿ ನಮ್ಮ ಕೊರತೆಗಳನ್ನ ನೀಗಿಸುವಂತಹ ದೇವರು ನೀನಾಗಿದ್ದೀ ಸ್ವಾಮಿ. ಸ್ತೋತ್ರ ತಂದೆಯೇ. ಯಾವ ರೀತಿಯಲ್ಲಿ ಅಬ್ರಹಾಮ, ಯೋಬ ಮತ್ತು ನಿನ್ನ ಭಕ್ತರಾದ ಸ್ವಾಮಿ ಸಮುವೇಲ, ದಾನಿಯೇಲ, ನಂತರದಲ್ಲಿ ಕೊರ್ನೇಲ, ಇವರೆಲ್ಲರೂ ಸ್ವಾಮಿ ನಿನಗೆ ಭಯಭಕ್ತಿಯಿಂದ ನಡೆದುಕೊಂಡದಕ್ಕೋಸ್ಕರ ನೀನು ಅವರನ್ನ ಸ್ವಾಮಿ ಮನಪೂರ್ವಕವಾಗಿ ಯಥೇಚ್ಛವಾಗಿ ಹೇರಳವಾಗಿ ಆಶೀರ್ವಾದ ಮಾಡಿದ್ದಿ ಸ್ವಾಮಿ. ಅವರ ಜೀವಿತದಲ್ಲಿ ತಂದೆಯ ದೇವರೇ ನಿನ್ನ ಆಶೀರ್ವಾದಗಳನ್ನು ಅವರು ಕಂಡುಕೊಂಡ್ರು ಸ್ವಾಮಿ. ಹಾಗೆ ತಂದೆಯ ದೇವರೇ, ನಾವು ಕೂಡ ನಿನ್ನ ಭಕ್ತರಂತೆ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿನ್ನ ಆಜ್ಞೆಗಳಿಗೆ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಿನ್ನ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ತಂದೆಯೇ, ನಮ್ಮ ಮಧ್ಯದಲ್ಲಿರುವ ಪಾಪಗಳನ್ನ, ಅಪರಾಧಗಳನ್ನ, ಅಕ್ರಮಗಳನ್ನ ನೀನು ಕ್ಷಮಿಸು ಸ್ವಾಮಿ. ನಾವು ತಿಳಿದೋ ತಿಳಿಯದೆಯೋ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ಸ್ವಾಮಿ ನಾವು ಕೇವಲ ಅಸಹಾಯಕರಾಗಿ ಬಿಡುತ್ತೇವೆ ಸ್ವಾಮಿ. ನಮ್ಮಲ್ಲಿ ಯಾವುದೂ ಒಳ್ಳೆಯತನವಿರುವುದಿಲ್ಲ ತಂದೆ. ಇಂತಹ ಒಂದು ಪಾಪಿಗಳನ್ನ ಬಳಿಗೆ ಕರೆದು ಅವರನ್ನ ರಕ್ಷಿಸುವಂತಹ ದೇವರು ನೀನೊಬ್ಬನೇ ಆಗಿದ್ದೀ ಸ್ವಾಮಿ. ನಿನ್ನ ಬಳಿಗೆ ಬರುವಂತಹ ಪಾಪಿನ ನೀನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಸ್ವಾಮಿ. ತಂದೆಯೇ, ಈ ದಿನ ನಿನ್ನ ಬಳಿಗೆ ಬಂದಿರುವಂತಹ ಮಕ್ಕಳಾದ ನಮ್ಮನ್ನು ನೀನು ಕರುಣಿಸಪ್ಪ. ನಿನ್ನ ಆಕಾಶದಿಂದ ನಮ್ಮನ್ನು ನೋಡಿ ಕನಿಕರ ಪಟ್ಟು ನಮಗೆ ಬೇಕಾದೆಲ್ಲವನ್ನ ನೀನು ಕೊಡಪ್ಪ. ವಿಶೇಷವಾಗಿ ತಂದೆಯ ದೇವರೇ, ಈ ಒಂದು ಪ್ರಾರ್ಥನಾ ಕೂಟಕ್ಕೆ ಬಂದಿರುವಂತಹ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಂದು ಆತ್ಮಗಳನ್ನು ನಿನ್ನ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ ಸ್ವಾಮಿ. ಈ ಒಂದು ಕೂಟದಲ್ಲಿ ಬಂದಿರುವಂತಹ ಆತ್ಮಗಳು ಬೇಕಾದಂಥದ್ದನ್ನು ನೀನು ಕರುಣಿಸಪ್ಪ.
ನಮ್ಮಲ್ಲಿ ಯಾವುದಾದ್ರೂ ಗಂಭೀರವಾದ ಸಮಸ್ಯೆಗಳು, ಆ ಆರೋಗ್ಯ ಸಮಸ್ಯೆಗಳು, ಇನ್ನಿತರೆ ಸಮಸ್ಯೆಗಳಿಗೆ ಯಾರಾದ್ರೂ ಇದ್ದ ಪಕ್ಷದಲ್ಲಿ ಸ್ವಾಮಿ ತಂದೆಯೇ ನಿನಗೆ ಎಲ್ಲವೂ ಗೊತ್ತಿದೆ ಸ್ವಾಮಿ. ನಿನ್ನ ಕೈ ಮೊಂಡಗ ಎಲ್ಲ ಸ್ವಾಮಿ. ಆಕಾಶದಿಂದ ನಿನ್ನ ಕರಗಳನ್ನ ಚಾಚಿ ನಮ್ಮೊಬ್ಬೊಬ್ಬರನ್ನು ನೀನು ಸ್ಪರ್ಶಿಸಿ ನಮ್ಮ ಇವೆಲ್ಲಾ ಕೇಡುಗಳಿಂದಲೂ ಎಲ್ಲಾ ಒಂದು ಅನಾರೋಗ್ಯದಿಂದಲೂ ಹಿಂಸೆಗಳಿಂದಲೂ ಕಷ್ಟ ಸಂಕಟಗಳಿಂದಲೂ ನಮ್ಮನ್ನು ಪಾರು ಮಾಡಿ ನಮ್ಮನ್ನು ನಡೆಸುತ್ತದೆ. ಇದರಲ್ಲಿ ಸ್ವಾಮಿ ರಾಜ್ಕುಮಾರ್ ಹಾವೇರಿಯವರು ಒಂದು ಅಪಘಾತಕ್ಕೆ ಈಡಾಗಿ ಕಾಲಿನ ಮೂಳೆ ಮುರಿದುಕೊಂಡಿದ್ದಾರೆ ಸ್ವಾಮಿ. ಆ ಮಗನ ಮೇಲೆ ಕರುಣೆ ಇಟ್ಟು ಆ ಮಗನಿಗೆ ಬೇಕಾದಂತಹ ಉತ್ತಮವಾದ ಚಿಕಿತ್ಸೆಯನ್ನು ನೀನು ದೊರಕಿಸಿಕೊಡು ಸ್ವಾಮಿ. ಹಾಗೆ ಹೆನ್ರಿ ರಾಹುಲ್ ಅವರ ಆರೋಗ್ಯಕ್ಕೋಸ್ಕರ ಸಹ ಬೇಡನಾಗಿದ್ದೇನೆ ಸ್ವಾಮಿ. ಆ ಮಗನನ್ನ ನೀನು ಮುಟ್ಟಿ ಸ್ವಸ್ಥಪಡಿಸು. ಚಿಕ್ಕ ಪುಟಾಣಿ ಮಗುವಾದ ಜೋಸ್ಲಿನ್ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಮಕ್ಕಳಂತೆ ನೀವು ಆಗದಿದ್ದರೆ ಪರಲೋಕ ರಾಜ್ಯವನ್ನು ಕಾಣಲಾರದಿದ್ದರೆ ಸ್ವಾಮಿ. ಮಕ್ಕಳನ್ನ ನೋಡುವಾಗ ನಿನ್ನ ಪ್ರೀತಿ ಕರುಣೆ ಎಷ್ಟಿದೆ ಈ ಲೋಕಕ್ಕೆ ನಿರಂತರವಾಗಿ ನೀನು ಕೊಡುವಂತವನಾಗಿದ್ದೀಯಾ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ ಸ್ವಾಮಿ. ಆ ಸಣ್ಣ ಮಗುವನ್ನ ಅದನ್ನ ಸಲಹುತ್ತಿರುವಂತಹ ತಾಯಿ ಅಜ್ಜಿಯನ್ನು ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಮಗುವಿಗೆ ಸ್ವಾಮಿ ಆರೋಗ್ಯ ಸಮಸ್ಯೆ ಇದೆ ತಂದೆಯೇ, ಆ ಮಗುವನ್ನ ಮುಟ್ಟಿ ನೀನು ಸ್ವಸ್ಥಪಡಿಸು. ಪದ್ಮಿನಿ ಅಮ್ಮಗೋಳ್ರವರ ಆರೋಗ್ಯಕ್ಕೋಸ್ಕರ ಬೇಡುತ್ತೇನೆ ಸ್ವಾಮಿ. ಆ ಮಗಳಿಗೆ ಇರುವಂತಹ ಆರೋಗ್ಯ ಸಮಸ್ಯೆ ಗೊತ್ತಿದೆ ತಂದೆ. ಆಕೆಯ ಒಂದು ಆರೋಗ್ಯವನ್ನ ನೀನು ಮರಳಿ ಕೊಡು ಸ್ವಾಮಿ. ಇರುವಂತಹ ಎಲ್ಲಾ ಅಸ್ವಸ್ಥತೆಗಳನ್ನ ನೀಗಿಸಿ ಗುಣಪಡಿಸಿ ಮಗಳು ಆರೋಗ್ಯವಂತಳಾಗಿ ಮತ್ತೊಂದಾವರ್ತಿನ ಸನ್ನಿಧಾನದಲ್ಲಿ ಕಾಣಿಕೆಗಳೊಡನೆ ಬಂದು ನಿನಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ಸಹಾಯ ಮಾಡು ಸ್ವಾಮಿ. ರೇಖಾರವರ ಒಂದು ಆರೋಗ್ಯಕ್ಕೋಸ್ಕರವೂ ಸಹ ಬೇಡುತ್ತೇವೆ ಸ್ವಾಮಿ. ಆ ಮಗಳ ಜೀವಿತದಲ್ಲಿ ತಂದೆ ನೀನು ಮಾಡಿದ ಉಪಕಾರಗಳನ್ನ ನಾವು ಯಾರೂ ಮರೆಯಲು ಸಾಧ್ಯವಿಲ್ಲ ಸ್ವಾಮಿ. ಈ ಸಂದರ್ಭದಲ್ಲಿ ಸ್ವಾಮಿ ಇನ್ನು ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳುತ್ತಿರುವಾಗ ಆ ಮಗಳಿಗೆ ಬೇಕಾದಂತ ಸಹಾಯವನ್ನು ನೀನು ಕೊಟ್ಟು ಅನ್ನು ಗುಣಪಡಿಸು ಸ್ವಾಮಿ. AT ರವಿಯವರು ಸ್ವಾಮಿ ಬಹಳ ಭಯಭಕ್ತಿಯಿಂದ ನಿನ್ನನ್ನು ಕೇಳ್ಕೊಳ್ತಾ ಇದ್ದಾರೆ ಸ್ವಾಮಿ. ಆ ಮಗನಿಗೆ ಬೇಕಾದಂತ ಸಹಾಯವನ್ನ ನೀನು ಒದಗಿಸಪ್ಪ. ಆತನು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನೀನಿದ್ದು ಬೇಕಾದಂತ ಸಹಾಯವನ್ನು ತೆಗೆದುಕೊಂಡು ಬಾ ಸ್ವಾಮಿ. ಜಾನ್ ಡೇವಿಡ್ ರವರ ಆ ಕುಟುಂಬಕ್ಕೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ನಾವು ಬೇಡುತ್ತೇವೆ ಸ್ವಾಮಿ. ಅವರು ಇನ್ನೂ ಹೆಚ್ಚಿನ ಒಂದು ಆರೋಗ್ಯವನ್ನು ಪಡೆದು ನಿನ್ನ ಸೇವೆಯನ್ನು ಮಾಡುವಂತ ಭಾಗ್ಯವನ್ನು ಕೊಡು. ಆ ಏಬಲ್ ಪ್ರಕಾಶ್ ರವರ ಒಂದು ಆರೋಗ್ಯ ಸಮಸ್ಯೆ ಉಂಟಾಗಿದೆ ಆರೋಗ್ಯದಲ್ಲಿ ಎಂಬುದನ್ನು ಕೇಳಲ್ಪಟ್ಟಿರುವ ಸ್ವಾಮಿ. ಆ ಮಗನ ತಂದೆಯ ದೇವರೇ ನಿನ್ನ ಒಂದು ಸೇವೆಯನ್ನ ಮಾಡುವಂತಹ ಒಂದು ಸಂದರ್ಭವನ್ನು ಇನ್ನೂ ಹೆಚ್ಚಾಗಿ ದೊರಕಿಸಿಕೊಡಪ್ಪ. ಅವಕಾಶವನ್ನು ಕೊಡು ಸ್ವಾಮಿ. ಆ ಮಗನಿಗಿರುವಂತಹ ಎಲ್ಲ ಸಮಸ್ಯೆಗಳನ್ನ ನೀನು ಹೋಗಲಾಡಿಸು ಸ್ವಾಮಿ. 10ನೇ ತರಗತಿ ಮಕ್ಕಳೆಲ್ಲರೂ ಪರೀಕ್ಷೆಗೆ ಹೋಗ್ತಾ ಇದ್ದಾರಪ್ಪ. ಆ ಪರೀಕ್ಷೆಯ ಸ್ವಾಮಿ ಅಲ್ಲಿ ಅವರಿಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರಪ್ಪ. ಆದರೂ ಯಾವುದೇ ಒಂದು ಅಹಿತಕರವಾದ ಒಂದು ಯಾವುದೇ ಶೋಧನೆಗಳು ಯಾವ ತೊಂದರೆಗಳು ಖಂಡಾಂತರಗಳು ಬಾರದ ಹಾಗೆ ಅವ್ರನ್ನ ಕಾಪಾಡು ಸ್ವಾಮಿ. ಮಕ್ಕಳಿಗೆ ಮುಂದಿನ ಜೀವಿತಕ್ಕೆ ಬೇಕಾದಂತ ವಿದ್ಯಾಭ್ಯಾಸವನ್ನ ಮಾಡುವಾಗ ಆ ಮಕ್ಕಳು ಮಕ್ಕಳಿಗೆ ಬೇಕಾದಂತ ಸಹಾಯವನ್ನ ಕೊಡು ಸ್ವಾಮಿ. ಪರೀಕ್ಷೆಯನ್ನ ನಡೆಯುವ ಸ್ಥಳಗಳಲ್ಲಿ ಯಾವ ತೊಂದರೆಗಳು ಸಮಸ್ಯೆಗಳು ಆಗದ ಹಾಗೆ ಸಹಾಯ ಮಾಡು ಸ್ವಾಮಿ. ನಮ್ಮ ಸಹೋದರರಾದ ಸಾಮ್ಯುಯಲ್ ರವರ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಅವರು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಸ್ವಾಮಿ. ಆಸ್ಪತ್ರೆಯಲ್ಲಿ ತಂದು ದಾಖಲಾಗಿದ್ದಾರೆ ಸ್ವಾಮಿ. ಆ ಮಗನನ್ನ ಮುಟ್ಟು ನಿನ್ನ ಚಿತ್ತದ ಅನುಸಾರವಾಗಿ ಅವರಿಗೆ ಬೇಕಾದಂತ ಒಂದು ಚಿಕಿತ್ಸೆಯನ್ನ ದಯಪಾಲಿಸಿಕೊಡು ಸ್ವಾಮಿ. ನಮ್ಮ ಲೋಕೇಶ್ ಸಹೋದರರನ್ನ ಮತ್ತು ಅವರ ಕುಟುಂಬವನ್ನ ನಿನ್ನ ಮುಂದೆ ಅರ್ಪಿಸುತ್ತೇನೆ ಸ್ವಾಮಿ. ಆ ಮಗನಿಗೆ ಬೇಕಾದಂತ ಸಹಾಯವನ್ನು ತೆಗೆದುಕೊಂಡು ಬಾ ಸ್ವಾಮಿ. ಅವರ ಸಮಸ್ಯೆಗಳನ್ನ ಹೋಗಲಾಡಿ ಸ್ವಾಮಿ. ಕಷ್ಟ ಕಾರ್ಪಣ್ಯಗಳಲ್ಲಿ ನೀನಿದ್ದು ಅವರು ನಡೆಸು ಸ್ವಾಮಿ. ತಂದೆಯ ದೇವರೇ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕುಟುಂಬದ ಜೂಮ್ ಕುಟುಂಬವನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕುಟುಂಬಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರ ನೀನು ಆಶೀರ್ವದಿಸು. ವಿಶೇಷವಾಗಿ ಈ ದಿನದಲ್ಲಿ ನಿನ್ನ ವಾಕ್ಯಗಳನ್ನು ತಂದಂತ ಹಿರಿಯರಾದ ಸಿರಿಲ್ ಮಂಥೇರವರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಆ ಮಗನ ಜೀವಿತದಲ್ಲಿ ನೀನಿದ್ದು ಇದುವರೆಗೂ ನಿನ್ನ ಸೇವೆಯಲ್ಲಿ ಅವರನ್ನ ನಡೆಸಿಕೊಂಡು ಬಂದಿ ಸ್ವಾಮಿ. ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ಕೊಡು. ಅವರ ಪತ್ನಿಯನ್ನು ಆಶೀರ್ವದಿಸು. ಮಕ್ಕಳು
ದೂರದಲ್ಲಿರುವಂತಹ ಸ್ವಾಮಿ, ಸೊಸೆ, ಮಗ ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ತಂದೆ, ಮೊಮ್ಮಕ್ಕಳನ್ನ ಆಶೀರ್ವಾದ ಮಾಡು. ಅವರನ್ನು ಇನ್ನೂ ಹೆಚ್ಚು ಬಲಗೊಳಿಸಿ ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ತಂದೆ ಸೇವೆಯನ್ನು ಮಾಡುವಂತೆ ಸಹಾಯ ಮಾಡು. ಸೂಸನ್ ಮಾರ್ಟಿನ್ ರವರ ಕಣ್ಣಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕಣ್ಣನ್ನ ಕೊಟ್ಟಂತಹ ದೇವರು ನೀನು ಸ್ವಾಮಿ. ಆ ಕಣ್ಣನ್ನ ನೀನು ಗುಣಪಡಿಸಪ್ಪ. ಅವರಿಗಿರುವಂತ ಕಣ್ಣಿನ ಸಮಸ್ಯೆಯನ್ನ, ದೃಷ್ಟಿಯ ಸಮಸ್ಯೆಯನ್ನ ಹೋಗಲಾಡಿಸು. ವರಲಕ್ಷ್ಮಿಯವರ ಒಂದು ಕುಟುಂಬಕ್ಕೋಸ್ಕರ ನಾವು ಬೇಡುತ್ತೇವೆ ಸ್ವಾಮಿ. ತಂದೆ, ಅವರಿಗೆ 3 ತಿಂಗಳಿಂದ ಸ್ವಾಮಿ ಪೆನ್ಷನ್ ಬಂದಿಲ್ಲಪ್ಪ. ನೀನು ಆ ಒಂದು ಪೆನ್ಷನ್ ಬರುವಂತೆ ಸಹಾಯ ಮಾಡು. ಅಧಿಕಾರಿಗಳ ಜೊತೆ ಮಾತಾಡಿ ಅವರ ಮನಸ್ಸಿನಲ್ಲಿ ನೀನು ಮಾತಾಡಿ ಅವರಿಗೆ ಬೇಕಾದಂತಹ ಪೆನ್ಷನ್ ಬಿಡುಗಡೆ ಮಾಡುವಂತೆ ಸಹಾಯ ಮಾಡು ಸ್ವಾಮಿ. ತಂದೆ, ಈ ದಿನದಲ್ಲಿ ನಾವೆಲ್ಲರೂ ಸಕಾಲಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ನಿನ್ನ ಆಲಯಕ್ಕೆ ಹೋಗಿ ನಿನ್ನನ್ನ ಸ್ತುತಿ ಸ್ತೋತ್ರಗಳಿಂದ, ಕೀರ್ತನೆಗಳಿಂದ, ನಿನ್ನ ವಾಕ್ಯಗಳಿಂದ ಘನಪಡಿಸುವಂತೆ ಸಹಾಯ ಮಾಡು. ನಾವು ನಿನ್ನ ದೇವ ಜನರಾಗಿದ್ದೇವೆ, ನಿನ್ನ ಜನರಾಗಿದ್ದೇವೆ ಅನ್ನೋದಕ್ಕೆ ಗುರುತಾಗಿ ಈ ಪರಿಶುದ್ಧವಾದ ಸಬ್ಬತ್ತನ್ನ ಎಲ್ಲಾ ಮನುಷ್ಯರಿಗೋಸ್ಕರ ಕೊಟ್ಟಿದ್ದೀಯಪ್ಪ. ಈ ಪರಿಶುದ್ಧವಾದ ಸಬ್ಬತ್ತಿನದಲ್ಲಿ ನಾವೆಲ್ಲರೂ ನಿನ್ನ ಪರಿಶುದ್ಧ ದೂತರ ಜೊತೆ ನಿನ್ನನ್ನು ಆರಾಧಿಸುವಂತೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀಯ ಸ್ವಾಮಿ. ಎಲ್ಲೆಲ್ಲಿ ಭಕ್ತರು ಸೇರಿ ನಿನ್ನ ಕೊಂಡಾಡ್ತಾರೋ ಅವರ ಮಧ್ಯದಲ್ಲಿ ಇದ್ದು ನೀನು ಆಶೀರ್ವಾದ ಮಾಡುವಂತ ದೇವರಾಗಿದ್ದಿ ಸ್ವಾಮಿ. ನಾವು ಕೂಡ ತಂದೆಯಾಗ್ತೀವಿ, ಭಯಭಕ್ತಿಯಿಂದ ನಿನ್ನ ಆಲಯಕ್ಕೆ ಹೋಗಿ ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡು. ಈ ಕೂಟವನ್ನ ಮುನ್ನಡೆಸುತ್ತಾ ಬಂದಿರುವ ಬೋಧಕರಾದ ರಾಜರವರನ್ನ ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ಆ ಮಗನ ನಿನ್ನ ಆಶೀರ್ವಾದ ಮಾಡಿ ನಡೆಸು. ಈ ಕೂಟದಲ್ಲಿರುವಂತಹ ಹಿರಿಯರಿದ್ದಾರೆ ಸ್ವಾಮಿ, ಅನೇಕರು ಪ್ರೇಮನಾಥ್ ಕೋಲ್ಕರ್ ಅವರಿದ್ದಾರೆ, ಹೇಮಲತಾ ಅವರಿದ್ದಾರೆ ಸ್ವಾಮಿ, ಹಾಗೂ ಇನ್ನೂ ಅನೇಕರಿದ್ದಾರೆ ಸ್ವಾಮಿ. ರಾಜೇಶ್ವರಿ ಅವರಿದ್ದಾರೆ, ತಂದೆ ಆದ್ಯವರೇ. ಬೋಧಕರುಗಳು ಇದ್ದಾರೆ, ಬೋಧಕರಾದ ಸೊಲೋಮೋನ್ ಮತ್ತು ಅಮಿತ್ ರಾವ್ ಅವರಿದ್ದಾರೆ ಸ್ವಾಮಿ. ಇನ್ನೂ ಅನೇಕ ಸ್ತ್ರೀಯರು, ಪುರುಷರು ಎಲ್ಲರೂ ಇದ್ದಾರೆ ಸ್ವಾಮಿ. ಎಲ್ಲರನ್ನೂ ನಿನ್ನ ಕರೆಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ನಾವೆಲ್ಲರೂ ತಂದೆಯ ದೇವರೇ ಒಂದು ಮನಸ್ಸಿನಿಂದ ನಿನ್ನನ್ನು ಆರಾಧಿಸಿ ನೀನು ಕೊಡುವಂತ ಆಶೀರ್ವಾದಗಳಿಗೆ ನಮ್ಮನ್ನು ಪಾತ್ರರನ್ನಾಗಿ ಮಾಡಬೇಕೆಂದು, ಈ ಅನೇಕರಿಗೆ ಆಶೀರ್ವಾದದಾಯಕರಾಗಿರುವಂತೆ, ಸಾಕ್ಷಿಗಳಾಗಿರುವಂತೆ ಸಹಾಯ ಮಾಡಬೇಕೆಂದು ನಮ್ಮ ಪ್ರಭುವು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಂಡಾಡುತ್ತೇವೆ ತಂದೆಯಾದ ದೇವರೇ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಿರಿಲ್ ಮಂತ್ರು ಅವರಿಂದ ಹೊಂದಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದಂತ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಾಹಸವು ನಮ್ಮೆಲ್ಲರೊಡನೆ ವಿಶೇಷವಾಗಿ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿದಂತ ವಿಶ್ವಾಸಿಗಳನ್ನು ನೀನು ದೃಢಪಡಿಸಿ ಬಲಪಡಿಸಿ ನಿನ್ನ ಆಶೀರ್ವಾದನು ಅವರ ಮೇಲೂ ಹಾಗೂ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳ ಮೇಲೂ, ಹುಷಾರಿಲ್ಲದ ಪ್ರತಿಯೊಬ್ಬರೊಡನೆ ಇದ್ದು, ಹಾಗೂ ವಿದ್ಯಾರ್ಥಿಗಳ ಪರೀಕ್ಷೆಯ ಜೊತೆಯಲ್ಲಿದ್ದು ಎಲ್ಲರನ್ನೂ ಪಾಸ್ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಬೇಕಾಗಿ, ಪ್ರತಿ ಒಬ್ಬರನ್ನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ವಚನಗಳನ್ನ ಕೊಟ್ಟಿದ್ರಿ. ಕೀರ್ತನೆ 115. ಥ್ಯಾಂಕ್ ಯು ಸರ್. ನಮಸ್ಕಾರ. ಪಾಸ್ಟರ್ ಸಿರಿಲ್ ಅವರಿಗೆ ತುಂಬಾ ಧನ್ಯವಾದಗಳು. ಸಮಯ ಸಿಕ್ಕಾಗ ಈ ಕಡೆ ಬರುವಾಗ ನಮ್ಮ ನೆನ್ಪು ಮಾಡ್ಕೊಳ್ರಿ. ನಮಗಾಗಿ ಒಂದು ಸಂದೇಶ ಇರ್ಲಿ ನಿಮ್ದು ಯಾವಾಗನು.
ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದ ಹಿರಿಯ ಬೋಧಕರೇ, ಒಳ್ಳೆ ವಾಕ್ಯ ತಿಳಿಸ್ಕೊಟ್ಟಿದ್ದೀರಿ. ಪಾಸ್ಟರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಪಾಸ್ಟರ್? ಚೆನ್ನಾಗಿದ್ದೀನಿ, ದೇವರ ದಯದಿಂದ. ವೆರಿ ಗುಡ್ ಪಾಸ್ಟರ್. Pray for us. ಥ್ಯಾಂಕ್ ಯು. ಖಂಡಿತ ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್, ನೈಸ್ ಮೆಸೇಜ್. ಧನ್ಯವಾದ ಮತ್ತು ಶುಭ ದಿನದ ಶುಭಾಶಯಗಳು ಎಲ್ರಿಗೂ. ಚಿನ್ನಪ್ಪ ಸರ್, ಥ್ಯಾಂಕ್ ಯು ಫಾರ್ ಯರ್ ಪ್ರೇಯರ್. ಥ್ಯಾಂಕ್ ಯು ಪಾಸ್ಟರ್. ಓಕೆ, ಚಿನ್ನಪ್ಪರವರೇ ಬಹಳ ಚೆನ್ನಾಗಿ ಪ್ರೇಯರ್ ಮಾಡಿದ್ರಿ. ಎಲ್ಲರಿಗೂ ಯಾರು ಹೆಸರು ಬಿಟ್ಟಿದ್ದೇನೆ. ದೇವರು ಒಂದು ವಿಶೇಷ ಭಾಗ್ಯ ನಿಮ್ಗೆ ಕೊಟ್ಟಿದ್ದಾರೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಹಾಗೂ ಪಾಸ್ಟರ್ ರಾಜು ಅವರ ನಿಮ್ಮ ಮಿನಿಸ್ಟ್ರಿನ ದೇವರ ಆಶೀರ್ವದಿಸಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪಾಸ್ಟರ್ ಶ್ರೀಮಂತ್ರಿ ಅವರು. ಥ್ಯಾಂಕ್ ಯು ಯಶವಂತ್. We pray for Padmini also. ಓಕೆ, ಥ್ಯಾಂಕ್ ಯು. Okay, thank you. Okay, bye. ಬಾಯ್ ಸರ್. ಬಾಯ್ ಪಾಸ್ಟರ್. Okay, thank you. ಈ ದಿನದ ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ದೇವರು ಈ ಕೂಟದಲ್ಲಿ ಸೇರ್ತಕ್ಕಂಥ ಈ ಲೋಕದಲ್ಲಿರೋ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ಲಿ. ಪ್ರಾರ್ಥನೆ ಮಾಡಿದ್ರೂ ಕೂಡ ಹೆಚ್ಚಾಗಿ ಆಶೀರ್ವದಿಸ ಪ್ರಾರ್ಥನೆ ನಮ್ಮ ದೇವರು ಎಲ್ಲರನ್ನು ಆಶೀರ್ವಾದ ಮಾಡ್ಲಿ ಅಂತ ಈ ಮುಂಜಾನೆ ವೇಳೆಯಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಬೇಡ್ತಾ ಇದ್ದೀನಿ. ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತೆ ಹಿರಿಯ ಬೋಧಕರು ತಿಳಿಸ್ಕೊಟ್ಟಂತ ವಾಕ್ಯಗಳನ್ನು ಕೂಡ ದೇವರ ಆಶೀರ್ವಾದ ಮಾಡ್ಲಿ. ಆ ವಾಕ್ಯಗಳ ಪ್ರಕಾರ ನಾವೆಲ್ಲರೂ ಈ ದಿನವೆಲ್ಲ ಹೊತ್ತುಕೊಂಡು ಜೀವಿಸುತ್ತೆ ನಮ್ಮನ್ನು ಕರುಣಿಸಲಿ, ಕಾಪಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರ. ಆಮೆನ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶೈಲಾ ಬೆಂಜಮಿನ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಚಿನ್ನಪ್ಪ ಸಾತ್ವಿಕರವರಿಗೂ, ಸಂದೇಶವನ್ನ ತಂದಂತ ಹಿರಿಯ ಬೋಧಕರಂತ ಪಾಸ್ಟರ್ ಸಿರಿಲ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ಹ್ಯಾಪಿ ಸಾಬತ್. ಈ ದಿನದ ಎಲ್ಲಾ ಆಶೀರ್ವಾದಗಳನ್ನ ಆತನನ್ನ ಆರಾಧನೆ ಮಾಡುವಂತ ನಮ್ಮೆಲ್ಲರಿಗೂ ವಿಶೇಷವಾಗಿ ಅನುಗ್ರಹಿಸಿ ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ಬರುವಾಗೆ ಕರ್ತನು ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಬ್ಬತ್ತಿನ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಧನ್ಯವಾದ. ಶುಭ ದಿನ.